2026ಕ್ಕೆ ಕಾಲಿಡುವಂತಹ ಗಳಿಗೆ ಇನ್ನೇನು ಕೆಲ ದಿನಗಳು ಮಾತ್ರ ಉಳಿದಿದೆ. ಡಿಸೆಂಬರ್ ಬಂತು ಅಂದರೆ ಸಾಕ್ರಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಸ್ಲೈಟಾಗಿ ಒಂದು ತಲೆನೋವು ಸ್ಟಾರ್ಟ್ ಆಗುತ್ತೆ. ಈ ಕಡೆ ಮಜಾ ಮಾಡೋರು ಮಜಾ ಮಾಡೋಕ್ಕಂತ ಬರ್ತಾರೆ, ಬಟ್ ಅದರ ಜೊತೆಗೆ ಏನೆಲ್ಲ ಅವಾಂತರಗಳಾಗುತ್ತೆ ಅನ್ನುವಂಥದ್ದನ್ನು ಅವರಿಗೆ ಕೇಳಬೇಕು. ಈ ಬಾರು, ರೆಸ್ಟೋರೆಂಟು, ಪಬ್ಬು ಇದ್ರಗಳ ಮೇಲೆ ಹೆಂಗೆ ಕಣ್ಣಿಟ್ಟಿರಬೇಕು, ಏನು ಎತ್ತ ಅನ್ನುವಂಥದ್ದೆಲ್ಲ ನಿರಂತರವಾಗಿ ಮೀಟಿಂಗ್ಸ್ಗಳಲ್ಲಿ ಚರ್ಚೆ ಆಗ್ತಾನೆ ಇರುತ್ತೆ. ಈ ಬೆಂಗಳೂರಿನಲ್ಲಿರ್ತಕ್ಕಂತಹ ಪಿ ಜಿಗಳ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಅದು ಲೇಡೀಸ್ ಪಿ ಜಿ ಆಗಿರ್ಬೋದು ಅಥವಾ ಜೆಂಟ್ಸ್ ಪಿ ಜಿ ಆಗಿರ್ಬೋದು. ಈ ಪಿ ಜಿಗಳಲ್ಲಿಯೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ಸ್ಗೆ ಒಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳನ್ನು, ರೀತಿ ರಿವಾಜುಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಪಿ ಜಿ ಓನರ್ಗಳ ನಿಮ್ಮ ಪಿ ಜಿಗಳು ಏನಿದೆ, ಅದು ಜೆಂಟ್ಸ್ ಪಿ ಜಿ ಆಗಿರ್ಬೋದು ಅಥವಾ ಲೇಡೀಸ್ ಪಿ ಜಿ ಆಗಿರ್ಬೋದು, CCTV ಕ್ಯಾಮ್ರಾಗಳನ್ನು ಹಾಕಿಸಿ ಅದನ್ನು ಆ್ಯಕ್ಟಿವ್ ಮಾಡಿ ಇಟ್ಕೊಳ್ಳಿ. ನಮ್ಮ ಹುಡುಗಿಗೆ ನಾನು ಫಸ್ಟ್ ವಿಶ್ ಮಾಡಬೇಕು, ನ್ಯೂ ಇಯರ್ ವಿಶ್ ಅಂತ ಹೇಳಿ ಹುಡುಗರು ನೀವೇನಾದರೂ ಹುಡುಗಿಯರ ಪಿ ಜಿ ಹತ್ರ ಹೋದರೆ ನಿಮ್ಮನ್ನು ಪೊಲೀಸರಿಗೆ ಎತ್ತಾಕೊಂಡು ಹೋಗಿಬಿಡ್ತಾರೆ. ದಯವಿಟ್ಟು ಆ ತಪ್ಪು ಮಾತ್ರ ಮಾಡಬೇಡಿ. ನಿಮ್ಮ ಅತಿರೇಕದ ಆಚರಣೆ ಮತ್ತೊಬ್ಬರಿಗೆ ತೊಂದರೆ ಉಂಟಾಗದಿರಲಿ ಅನ್ನೋದೇ ಪೊಲೀಸರ ಕಳಕಳಿ. ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಇನ್ನೇನು ಹೊಸ ವರ್ಷ ಬಂದೇ ಬಿಡ್ತು. 2025 ಕಳೆದು 2026ಕ್ಕೆ ಕಾಲಿಡುವಂತಹ ಗಳಿಗೆ ಇನ್ನೇನು ಕೆಲ ದಿನಗಳು ಮಾತ್ರ ಉಳಿದಿದೆ. ಡಿಸೆಂಬರ್ ಬಂತು ಅಂದರೆ ಸಾಕ್ರಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಸ್ಲೈಟಾಗಿ ಒಂದು ತಲೆನೋವು ಸ್ಟಾರ್ಟ್ ಆಗುತ್ತೆ. ಯಾಕಂತಂದರೆ ನ್ಯೂ ಇಯರ್ ಆಗಿರ್ಬೋದು, ಕ್ರಿಸ್ಮಸ್ ಆಗಿರ್ಬೋದು, ಇದೆಲ್ಲ ಮಾಸ್ ಸೆಲೆಬ್ರೇಷನ್, ಹ್ಯೂಜ್ ಸೆಲೆಬ್ರೇಷನ್. ಹೆಂಗೆ ಅಂತಂದರೆ ಪಬ್ಲಿಕ್ ಡೊಮೈನಲ್ಲಿಯೂ ಕೂಡ ಈ ಫಂಕ್ಷನ್ಸ್ಗಳು ಮತ್ತು ಈ ಹಬ್ಬಗಳು ಸೆಲೆಬ್ರೇಟ್ ಆಗುತ್ತೆ. ನಿಮಗೆಲ್ಲ ಗೊತ್ತಿರಬಹುದು ಬೆಂಗಳೂರಿನಲ್ಲಿ ನ್ಯೂ ಇಯರನ್ನು ಯಾವ ರೀತಿಯಾಗಿ ಕೆಲ ರೆಸ್ಪೆಕ್ಟಿವ್ ಜಾಗಗಳಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಬೀದಿ ದೀಪಗಳಿಗೆ ವಿದ್ಯುತ್ ಅಲಂಕಾರ ಮಾಡಿ, ಅಂದರೆ ಲೈಟ್ಸ್ಗಳಿಂದ ಅಲಂಕಾರ ಮಾಡಿ, ಕಲರ್ ಲೈಟಿಂಗ್ಸ್ಗಳನ್ನೆಲ್ಲ ಹಾಕಿ, ಅವತ್ತು ಏನು ಕೇಳೋದೇ ಬೇಡ. ಒಬ್ಬೊಬ್ಬರು ಅವ್ರವ್ರದೇ ಲೋಕದಲ್ಲಿರ್ತಾರೆ, ತೇಲ್ತಾ ಇರ್ತಾರೆ, ಮುಳುಗ್ತಾ ಇರ್ತಾರೆ. ಇನ್ನು ಕೆಲವೊಬ್ಬರು ತಗೊಂಡ್ಬಿಟ್ಟು ಚೆನ್ನಾಗಿ ರೋಡ್ ಸೈಡಲ್ಲಿ ಮಲಗಿರ್ತಾರೆ. ಪೊಲೀಸರಿಗೆ ಅವತ್ತು ಎಷ್ಟು ತಲೆ ಬಿಸಿ ಇರುತ್ತೆ ಅಂತಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಸಾಧ್ಯ ಇಲ್ಲ ಬಿಡಿ. ಪಾಪ ಅವ್ರದ್ದು ಪರದಾಟನೇ, ಇಲ್ಲ ಅಂತಲ್ಲ. ಈ ಕಡೆ ಮಜಾ ಮಾಡೋರು ಮಜಾ ಮಾಡೋಕ್ಕಂತ ಬರ್ತಾರೆ, ಬಟ್ ಅದರ ಜೊತೆಗೆ ಏನೆಲ್ಲ ಅವಾಂತರಗಳಾಗುತ್ತೆ ಅನ್ನುವಂಥದ್ದನ್ನು ಅವರಿಗೆ ಕೇಳಬೇಕು. ನೀವು ಕೂಡ ಈ ಹಿಂದೆ ಮಾಧ್ಯಮಗಳಲ್ಲಿ ನೋಡಿರ್ತೀರಿ. ನಾನು ಆಗಲೇ ಹೇಳಿದ್ನಲ್ಲ, ಈ ಡಿಸೆಂಬರ್ ಬಂತು ಅಂತಂದರೆ ಪೊಲೀಸರಿಗೆ ಮೀಟಿಂಗ್ಗಳ ಮೇಲೆ ಮೀಟಿಂಗು ಪ್ರಾರಂಭ ಆಗುತ್ತೆ. ಹೆಂಗೆ ನಿಯಂತ್ರಣ ಮಾಡಬೇಕು, ಹೆಂಗೆ ಕಂಟ್ರೋಲ್ ಮಾಡಬೇಕು, ಕ್ರೌಡನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು, ಈ ಬಾರು, ರೆಸ್ಟೋರೆಂಟು, ಪಬ್ಬು ಇದ್ರಗಳ ಮೇಲೆ ಹೆಂಗೆ ಕಣ್ಣಿಟ್ಟಿರಬೇಕು, ಏನು ಎತ್ತ ಅನ್ನುವಂಥದ್ದೆಲ್ಲ ನಿರಂತರವಾಗಿ ಮೀಟಿಂಗ್ಸ್ಗಳಲ್ಲಿ ಚರ್ಚೆ ಆಗ್ತಾನೆ ಇರುತ್ತೆ. ಕ್ಯಾಶುವಲ್ ಆಗಿ ಬಾರು, ಪಬ್ಬು, ರೆಸಾರ್ಟು, ರೆಸ್ಟೋರೆಂಟ್ಸ್ಗಳು ಇಲ್ಲೆಲ್ಲ ನಿಗಾ ವಹಿಸಿರ್ತಾರೆ ಪೊಲೀಸರು, ಇಲ್ಲ ಅಂತಲ್ಲ. ಯಾಕೆಂತಂದರೆ ಅಲ್ಲಿ ಏನಾದರೂ ಗಲಾಟೆಗಳಾಗುತ್ತೇನೋ, ಕುಡಿದ್ಬಿಟ್ಟು ಏನಾದರೂ ಗಲಾಟೆಗಳು ಮಾಡ್ತಾರೇನೋ ಅಂಥೇಳಿ. ಬಟ್ ಈ ಸಲ ಪೊಲೀಸರು ಈ ಬೆಂಗಳೂರಿನಲ್ಲಿರ್ತಕ್ಕಂತಹ ಪಿ ಜಿಗಳ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಅದು ಲೇಡೀಸ್ ಪಿ ಜಿ ಆಗಿರ್ಬೋದು ಅಥವಾ ಜೆಂಟ್ಸ್ ಪಿ ಜಿ ಆಗಿರ್ಬೋದು. ಈ ಪಿ ಜಿಗಳಲ್ಲಿಯೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ಸ್ಗೆ ಒಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳನ್ನು, ರೀತಿ ರಿವಾಜುಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಸುಮ್ಮನೆ ನೀವು ನಿಮ್ಮ ಪಿ ಜಿಯ ಟೆರಸ್ ಮೇಲೆ ಹೋಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತೀನಿ, ಎಣ್ಣೆ ಹೊಡಿತೀನಿ ಅಂದರೆ ಆಗಲ್ಲ. ಅದಕ್ಕೆ ನಿಮ್ಮ ಓನರ್ ಪರ್ಮಿಷನ್ ಇರಬೇಕು, ನಿಮ್ಮ ಓನರಿಗೆ ಪೊಲೀಸರು ಪರ್ಮಿಷನ್ ಕೊಟ್ಟಿರಬೇಕು. ನನ್ನ ಫ್ರೆಂಡ್ ಸರ್ ಇವತ್ತು ರಾತ್ರಿ ಇಲ್ಲೇ ಸೆಲೆಬ್ರೇಷನಿಗೆ ಬರ್ತಾನೆ, ನನ್ನ ಪಿ ಜಿಯಲ್ಲೇ ಇರ್ತಾನೆ ಅಂತ ಹೇಳಿ ಯಾರನ್ನೋ ಕರೆದುಕೊಂಡು ಬಂದರು ಅಂದರೆ ನಿಮ್ಮ ಪಿ ಜಿಯವನ್ನಲ್ಲದವಳನ್ನು ಯಾರನ್ನೂ ನಿಮ್ಮ ಪಿ ಜಿ ಒಳಗೆ ಕರ್ಕೊಂಡು ಬಂದು ಸೆಲೆಬ್ರೇಷನ್ ಮಾಡ್ತೀನಿ ಅಂದರೆ ಅದಕ್ಕೆಲ್ಲ ಪರ್ಮಿಷನ್ ಇಲ್ಲ. ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಈಗಾಗಲೇ ಪಿ ಜಿ ಓನರ್ಗಳಿಗೆ ಹಾಕಿದ್ದಾರೆ. ಪಿ ಜಿ ಓನರ್ಗಳು ಬಹಳ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ನೀವು ನಿಮ್ಮ ಪಿ ಜಿಯಲ್ಲಿ ನಿಮ್ಮ ಮಕ್ಕಳನ್ನು ಬಿಟ್ಟು, ಅಂದರೆ ನಿಮ್ಮ ಪಿ ಜಿಯಲ್ಲಿರ್ತಕ್ಕಂತಹ ಹುಡುಗರನ್ನು ಅಥವಾ ಹುಡುಗಿಯರನ್ನು ಬಿಟ್ಟು ಬೇರೆ ಯಾರನ್ನಾದರೂ ಪಿ ಜಿ ಕರ್ಕೊಂಡ್ರೆ ಪೊಲೀಸರು ನಿಮ್ಮ ಮೇಲೆ ಸ್ಟ್ರಿಕ್ಟ್ ಆದಂತಹ ಆ್ಯಕ್ಷನ್ಸನ್ನು ತೆಗೆದುಕೊಳ್ತಾರಂತೆ. ಎಲ್ಲ ಪಿ ಜಿಗಳಿಗೂ ಮಸ್ಟ್ ಆ್ಯಂಡ್ ಶುಡ್ CCTV ಕ್ಯಾಮ್ರಾಗಳನ್ನು ಅಳವಡಿಸಬೇಕು, ಫಿಕ್ಸ್ ಮಾಡಬೇಕು. ಎಸ್ಪೆಷಲಿ ಅದು ಒಂದು ಸ್ವಲ್ಪ ರೋಡ್ಗೆ ಫೇಸ್ ಆಗಿದ್ದರೆ ಇನ್ನೂ ಅನುಕೂಲ ಅನ್ನುವಂಥದ್ದು ಪೊಲೀಸರ ಒಂದು ಅಭಿಲಾಷೆ, ಆಕ್ಷೇಪ. ಆದ್ದರಿಂದ ಪಿ ಜಿ ಓನರ್ಗಳ ನಿಮ್ಮ ಪಿ ಜಿಗಳು ಏನಿದೆ, ಅದು ಜೆಂಟ್ಸ್ ಪಿ ಜಿ ಆಗಿರ್ಬೋದು ಅಥವಾ ಲೇಡೀಸ್ ಪಿ ಜಿ ಆಗಿರ್ಬೋದು, CCTV ಕ್ಯಾಮ್ರಾಗಳನ್ನು ಹಾಕಿಸಿ ಅದನ್ನು ಆ್ಯಕ್ಟಿವ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ರೋಡಿಗೆ ಫೇಸ್ ಆಗಿರಲಿ. ಇನ್ನು ಅದರ ಜೊತೆಗೆ ನಮ್ಮ ಹುಡುಗಿಗೆ ನಾನು ಫಸ್ಟ್ ವಿಶ್ ಮಾಡಬೇಕು, ನ್ಯೂ ಇಯರ್ ವಿಶ್ ಅಂತ ಹೇಳಿ ಹುಡುಗರು ನೀವೇನಾದರೂ ಹುಡುಗಿಯರ ಪಿ ಜಿ ಹತ್ರ ಹೋದರೆ ನಿಮ್ಮನ್ನು ಪೊಲೀಸರಿಗೆ ಎತ್ತಾಕೊಂಡು ಹೋಗಿಬಿಡ್ತಾರೆ. ದಯವಿಟ್ಟು ಆ ತಪ್ಪು ಮಾತ್ರ ಮಾಡಬೇಡಿ. ಯಾಕೆಂತಂದರೆ ಲೇಡೀಸ್ ಪಿ ಜಿ ಹತ್ರ ಯಾವುದೇ ಹುಡುಗರು ಬರುವಂತಿಲ್ಲ ಅನ್ನುವಂತಹ ಒಂದು ಟರ್ಮನ್ನು, ಒಂದು ರೂಲ್ಸನ್ನು ತೆಗೆದುಕೊಂಡು ಬರುವ ಪ್ರಯತ್ನದಲ್ಲಿ ನಮ್ಮ ಬೆಂಗಳೂರು ಪೊಲೀಸರಿದ್ದಾರಂತೆ. ಆದ್ದರಿಂದ ಪಿ ಜಿಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ನ ಹೆಂಗೆ ಬೇಕಂಗೆ ಮಾಡುವಂಗಿಲ್ಲ. ಅದರ ಜೊತೆಗೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳ ಮೇಲೆ ಅಥವಾ ಬೇರೆ ಪಬ್ಲಿಕ್ ಡೊಮೈನ್ಗಳ ಮೇಲೆ ನ್ಯೂ ಇಯರ್ಗೆ ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳಿತ್ತು, ಅದು ಹೆಂಗೆ ನಿಯಂತ್ರಣ ಮಾಡಬೇಕು, ಯಾವುದೇ ಥರದ ಅಹಿತಕರ ಘಟನೆಗಳು ನಡೆಯದಂಥದ್ದು ಹೆಂಗೆ ನಿಯಂತ್ರಣ ಮಾಡಬೇಕು ಅನ್ನೋದ್ರ ಬಗ್ಗೆ ಏನೇನು ಕ್ರಮಗಳನ್ನು ವಹಿಸಿದ್ರೋ ಆ ಎಲ್ಲ ಕ್ರಮಗಳನ್ನು ಕೂಡ ಈಗ ಪಿ ಜಿ ಮೇಲೆ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ.
ಆದರೆ ಏನು ಬಿಡಿ, ಹುಡುಗರು ಹೆಂಗೆ ಹಬ್ಬ ಮಾಡಬೇಕು, ಹೆಂಗೆ ನ್ಯೂ ಇಯರ್ ಮಾಡಬೇಕು, ಹಂಗೆ ನ್ಯೂ ಇಯರ್ ಮಾಡೇ ಮಾಡ್ತಾರೆ. ಬಟ್ ನಿಮ್ಮ ಅತಿರೇಕದ ಆಚರಣೆ ಮತ್ತೊಬ್ಬರಿಗೆ ತೊಂದರೆ ಉಂಟಾಗದಿರಲಿ ಅನ್ನೋದೇ ಪೊಲೀಸರ ಕಳಕಳಿ ಮತ್ತು ಎಲ್ಲರ ಕಳಕಳಿ ಕೂಡ. ಸೆಲೆಬ್ರೇಷನ್ ಮಾಡೋದು ತಪ್ಪಲ್ಲ, ಆದರೆ ಇನ್ನೊಬ್ಬರಿಗೆ ಡಿಸ್ಟರ್ಬ್ ಆಗುವಂತೆ ಅಥವಾ ಇನ್ನೊಬ್ಬರಿಗೆ ಕೆಡಕಾಗುವಂತೆ ಅಥವಾ ನಿಮಗೆ ಕೆಡಕಾಗುವಂತೆ ಸೆಲೆಬ್ರೇಷನ್ ಮಾಡೋದು ತಪ್ಪು ಅನ್ನೋದು ಇವರ ಅಭಿಲಾಷೆಯ. ನೋಡೋಣ ಈ PG ರೂಲ್ಸ್ಗಳು ಅಥವಾ ಈ ನ್ಯೂ ಇಯರ್ನ ಸೆಲೆಬ್ರೇಷನ್ನ ರೂಲ್ಸ್ ಆ್ಯಂಡ್ ಟರ್ಮ್ಸ್ಗಳು ಆದರೆ ಎಷ್ಟರ ಮಟ್ಟಿಗೆ ಎಕ್ಸಿಕ್ಯೂಟ್ ಆಗುತ್ತೆ, ಅದು ಯಾವ ಔಟ್ಪುಟ್ ತಂದು ಕೊಡುತ್ತೆ ಅನ್ನುವಂಥದ್ದನ್ನು ನಾವು ಮತ್ತು ನೀವು ಕಾದು ನೋಡೋಣ. ಒಟ್ಟಾರೆಯಾಗಿ ಇದು ರೆಬೆಲ್ TV ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ TV.